cold bones. Yeah, that's my ನಾನು ಮಳವಳ್ಳಿ ಮುಂಜಾ ಮಾತಾಡ್ತಾ ಇರೋದು. ಈ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ, ಈಗಾಗಲೇ ಯಾರ್ಯಾರು ನೀವು ಈ ಹಣ ಟ್ರಾನ್ಸ್ಫರ್ ಮಾಡೋಕ್ಕೆ ಅಂದರೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡೋಕ್ಕೆ ಯಾವ್ಯಾವ ಆ್ಯಪ್ಗಳನ್ನ ಯೂಸ್ ಮಾಡ್ತಾ ಇದ್ದೀರಾ, ಅದರಲ್ಲಿ ಒಂದು ಆ್ಯಪು ಆಲ್ರೆಡಿ ನೀವು ತಮ್ಲೈನ್ ನೋಡಿರ್ತೀರ. ಅದು ಯಾವುದಪ್ಪ ಅಂತಂದರೆ ಪೇಟಿಎಮ್ ಅಂತಂದರೆ ಕೆಲವರು ಏನು ಮಾಡ್ತಿದ್ದಾರೆ, ಪೇಟಿಎಮ್ ಆ್ಯಪೇ ಬ್ಯಾನ್ ಆಗ್ತಾಯಿದೆ, ಹಾಗೆ ಹೀಗೆ ಅಂತ ಊಹಾಪೋಹಗಳು ಹಬ್ತಾ ಇದೆ. ಬಟ್ ಅದಲ್ಲ ವಿಚಾರ. ಇದೇನಪ್ಪ ಅಂತಂದರೆ, ಪೇಟಿಎಮ್ ಆ್ಯಪ್ ಬ್ಯಾನ್ ಆಗ್ತಾಯಿಲ್ಲ. ಇದೇನಪ್ಪ ಅಂತಂದರೆ ಪೇಟಿಎಮ್ ಪೇಮೆಂಟ್ ಬ್ಯಾಂಕ್ ಅಂತ ಒಂದಿತ್ತು. ಅದ್ಯಾವುದು ಬ್ಯಾಂಕ್ ಥರನೇ ಕೆಲಸ ಮಾಡೋದು. ಅಂದರೆ ಮಾಮೂಲಿ ಬ್ಯಾಂಕಲ್ಲಿ ನಾವು ಹೋಗಿ ಯಾವ ಥರ ಅಕೌಂಟ್ ಓಪನ್ ಮಾಡಿಸ್ತೀವಿ, ಅಕೌಂಟ್ ಓಪನ್ ಮಾಡಿಸಿ ಅದರಲ್ಲಿ ಯಾವ ಥರ ಟ್ರಾನ್ಸಾಕ್ಷನ್ ಮಾಡಿಸ್ತೀವಿ, ಮಾಮೂಲಿ ಆ್ಯಪ್ಗಳು ಯಾವ್ಯಾವಿದೆ ನಿಮ್ಮದು ಗೂಗಲ್ ಪೇ, ಫೋನ್ಪೇ, ಅದಕ್ಕೆ ಅಟ್ಯಾಚ್ ಮಾಡಿಬಿಟ್ಟು ಯಾವ ಥರ ನಾವು ಪೇಮೆಂಟ್ಗಳು ಮಾಡ್ತೀವಿ, ಆ ರೀತಿ ಅದೂ ಕೂಡ ಪೇಟಿಎಮ್ ಪೇಮೆಂಟ್ ಬ್ಯಾಂಕ್ ಅಂತ. ಅದು ಹೆಂಗಪ್ಪ ಓಪನ್ ಆಯಿತು ಅಂತಂದರೆ, ಅದು ಬ್ಯಾಂಕ್ಗಳೆಲ್ಲೂ ಜಾಸ್ತಿ ಇಲ್ಲ. ಬಟ್ ಇವ್ರು ಏನು ಮಾಡಿದ್ದಾರೆ ಅಂದರೆ, ಯಾವುದು ಈ ಪೇಟಿಎಮ್ ಅನ್ನೋ ಅಪ್ಲಿಕೇಶನ್ ಇದೆ, ಆ ಅಪ್ಲಿಕೇಶನ್ಗೆ ಯಾರು ಸೈನ್ ಇನ್ ಆಗ್ತಾರೆ ಅವ್ರದ್ದು ಆಧಾರ್ ಕಾರ್ಡು ಡೀಟೇಲು, ಡ್ರೈವಿಂಗ್ ಲೈಸೆನ್ಸು, ಈ ಥರ ಪಕ್ಕಾ ಡಾಕ್ಯುಮೆಂಟ್ಸ್ಗಳನ್ನ ಕೊಡಬೇಕಾಗಿತ್ತು. ಅದನ್ನು ಯಾರು ಕೊಡ್ತಾರೆ ಅವ್ರಿಗೇನು ಮಾಡ್ತಿದ್ರು, ಕೆಲವರೊಬ್ಬರು ಆ ಕಡೆ ಅಂತೂ ಈ ಕಡೆ ಅಂತೂ ಸೌತ್ ಇಂಡಿಯಾ ಕಡೆ ಸ್ವಲ್ಪ ಕಮ್ಮಿನೇ. ಅದು ನಾರ್ತ್ ಇಂಡಿಯಾದಲ್ಲಿ ಸಿಕ್ಕಾಪಟ್ಟೆ ಅವರು ಪೇಟಿಎಮ್ಮೇ ಯೂಸ್ ಮಾಡೋದು ನಾರ್ತ್ ಇಂಡಿಯನ್ಸು. ಹಾಗಾಗಿ ಇವರೇನು ಪ್ಲ್ಯಾನ್ ಮಾಡ್ತಾರೆ ಕಂಪ್ನಿಯವರು, ನಾವು ಯಾಕೆ ಬ್ಯಾಂಕ್ ಓಪನ್ ಮಾಡಬಾರ್ದು ಅಂತೇಳಿ ಪೇಟಿಎಮ್ ಪೇಮೆಂಟ್ ಬ್ಯಾಂಕ್ ಅಂತ ಓಪನ್ ಮಾಡ್ತಾರೆ. ಬಟ್ ಅವ್ರು ಅಲ್ಲೇ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಎಲ್ಲ ಡೀಟೇಲ್ ಕೊಡಬೇಕು ಅಂತ ಹೇಳಿರ್ತಾರೆ. ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಎಲ್ಲ ಕೊಡಬೇಕು ಅಂತ ಹೇಳ್ತಾರಲ್ಲ. ಆಲ್ರೆಡಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋಕ್ಕೂ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡೇ ಬೇಕಾಗಿರೋದು. ಇವ್ರು ಆಲ್ರೆಡಿ ಅಲ್ಲಿ ಆ್ಯಪಲ್ಲಿ ಡೀಟೇಲ್ ಕೊಟ್ಟಿರ್ತಾರೆ ಅಲ್ವಾ, ಅದೇ ಡೀಟೇಲ್ನ ಇಟ್ಕೊಂಡು ಇವರೇನು ಮಾಡಿದ್ರು, ಪೇಟಿಎಮ್ ಅವರು ಒಂದು ಬ್ಯಾಂಕ್ನ ಅಕೌಂಟ್ನ ಓಪನ್ ಮಾಡ್ತಾರೆ. ಅದೇ ಪೇಟಿಎಮ್ ಪೇಮೆಂಟ್ ಬ್ಯಾಂಕ್ ಅಂತ. ಈ ಓಪನ್ ಮಾಡಿದ್ಮೇಲೆ ಅದೇನಿರುತ್ತೆ, ಅದರಲ್ಲಿ ಟ್ರಾನ್ಸಾಕ್ಷನ್ ಸ್ಟಾರ್ಟ್ ಆಗುತ್ತೆ. ಬೇರೆ ಬ್ಯಾಂಕ್ಗಳ ಅಟ್ಯಾಚು ಮಾಡ್ಬೋದು ಅದಕ್ಕೆ ಜೊತೆಗೆ ಅದೇ ಪೇಟಿಎಮ್ ಪೇಮೆಂಟ್ ಬ್ಯಾಂಕ್ ಅಂತಲೂ ಒಂದು ಆಪ್ಷನ್ ಕೊಟ್ಟಿರ್ತಾರೆ. ಫ್ರೀಯಾಗಿ ಅದರಲ್ಲಿ ಅಕೌಂಟ್ ಓಪನ್ ಮಾಡಿ ಟ್ರಾನ್ಸಾಕ್ಷನ್ ಮಾಡ್ಬೋದು ಅಂತ ಈ ಥರ ಮಾಡಿದ್ರು. ಬಟ್ RBIನವರು ಹೇಳ್ತಿರೋ ಪ್ರಕಾರ, RBI ಗೈಡ್ಲೈನ್ಸ್ ಏನಿದೆ ಅಂದರೆ, ದುಡ್ಡಿನ ಸಂಬಂಧಪಟ್ಟಿರೋದು ಏನೇ ಇದ್ರೂ RBIನೇ ಬ್ಯಾಂಕು, ಈ ಹಣಕಾಸು ವಿಚಾರಕ್ಕೆ ಯಾವುದೇ ಸಂಬಂಧಪಟ್ಟಿರೋದ್ರೂ RBIನೇ ಅದನ್ನು ಅಧಿಕಾರ ಹೊಂದಿರೋದು. ಈ RBI ಏನು ಮಾಡುತ್ತೆ, ಒಂದು ರೂಲ್ಸ್ ಮಾಡುತ್ತೆ. ಅದರಲ್ಲಿ ಎಕ್ಸ್ಪೆಷಲಿ ಪೇಟಿಎಮ್ಗೆ ಅಂತಲೇ ಅದು ರೂಲ್ಸ್ ಹೇಳ್ತಾರೆ ಅವರು, ಅದನ್ನು ಮಾಡಬೇಡಿ ಅಂತ. ಏನಕ್ಕೆ ಅಂತಂದರೆ, ನೀವು ಪೇಮೆಂಟ್ ಬ್ಯಾಂಕ್ ಅಂತಲೇ ಪೇಟಿಎಮ್ ಪೇಮೆಂಟ್ ಬ್ಯಾಂಕ್ ಅಂತಲೇ ಎಕ್ಸ್ಟ್ರಾ ಮಾಡಿ ನೀವು ಟ್ರಾನ್ಸಾಕ್ಷನ್ ಮಾಡೋಂಗಿದ್ರೆ ಮಾಡಬೇಡಿ ಅಂತ ಅದೊಂದು ಹೇಳ್ತಾರೆ. ಬಟ್ ಅವರು ಕೇಳಲ್ಲ. ಯಾಕೆಂದರೆ ಅವ್ರದ್ದೇ ಬ್ಯಾಂಕು, ಅವ್ರದ್ದೇ ಆ್ಯಪು ಅಂದಾಗ ಅಲ್ಲಿ ಫ್ರಾಡ್ಗಳು ನಡೆಯೋದು ತುಂಬ ಜಾಸ್ತಿ ಆಗಿರುತ್ತೆ ಅಂತ ಹೇಳಿ ಅದು ಮಾಡ್ತಾರೆ. ಬಟ್ ಅದನ್ನು ರೂಲ್ಸ್ಗೂ ಫಾಲೋ ಮಾಡಲ್ಲ. ಆಮೇಲೆ ಕ್ರೆಡಿಟ್ ಕಾರ್ಡ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ, ಅದನ್ನು ಅವರು ಫಾಲೋ ಮಾಡಲ್ಲ. ಜೊತೆಗೇ ಈ ಪೇಟಿಎಮ್ದು ಏನಿದೆ, ಪೇಟಿಎಮ್ ಪೇಮೆಂಟ್ ಬ್ಯಾಂಕು, ಪೇಟಿಎಮ್ ಆ್ಯಪ್ ಅಲ್ಲ, ಪೇಟಿಎಮ್ ಪೇಮೆಂಟ್ ಬ್ಯಾಂಕ್ ಏನಿದೆ, ಅದು ಒಂದೇ ಪಾನ್ ಕಾರ್ಡಲ್ಲಿ ಇಲ್ಲ ಅಂದ್ರೂ 10-15 ಅಕೌಂಟ್ಗಳು ಓಪನ್ ಆಗಿದೆಯಂತೆ. ನೋಡಿ, ಒಂದು ಪ್ಯಾನ್ ಕಾರ್ಡ್ಗೆ ಒಂದೇ ಅಕೌಂಟಲ್ಲಿ ಓಪನ್ ಆಗೋದು ಬೇರೆ ಕಡೆ. ಇವ್ರ ಪೇಟಿಎಮ್ ಬ್ಯಾಂಕಲ್ಲಿ ಏನಪ್ಪ ಅಂದರೆ, ಪೇಟಿಎಮ್ ಪೇಮೆಂಟ್ ಬ್ಯಾಂಕಲ್ಲಿ ಒಂದೇ ಪಾನ್ ಕಾರ್ಡ್ಗೆ 10-15 ಅಕೌಂಟ್ ಓಪನ್ ಆಗಿದೆಯಂತೆ, ಟ್ರಾನ್ಸಾಕ್ಷನ್ ನಡೆದಿದೆಯಂತೆ. ಆಮೇಲೆ ಕೆಲವೊಂದು ಆ್ಯಪ್ಗಳಿಗೆ KYC ಆಗಿಲ್ಲ. KYC ಅಂತಂದರೆ ಆಧಾರ್ ಕಾರ್ಡ್ ಡೀಟೇಲು. ಕೆಲವೊಂದು ಆ್ಯಪಲ್ಲಿ ಅಕೌಂಟ್ಗಳಿಗೆ ಈ ಆಧಾರ್ ಕಾರ್ಡ್ನೇ ತಗೊಂಡಿಲ್ವಂತೆ, ಡೈರೆಕ್ಟಾಗಿ ಅವರು ಟ್ರಾನ್ಸಾಕ್ಷನ್ ಮಾಡ್ತಾಯಿದ್ದಾರಂತೆ. ಅದೊಂದು ಕಾರಣ. ಇನ್ನೊಂದು ಇವರು ಒಂದೇ ಪಾನ್ ಕಾರ್ಡಲ್ಲಿ ಜಾಸ್ತಿ ಅಕೌಂಟ್ಗಳು ಓಪನ್ ಮಾಡಿರೋದು. ಎರಡನೇದು KYC ಆಗಿಲ್ಲ ಅಂದರೆ ಆಧಾರ್ ಕಾರ್ಡ್ ಇಲ್ಲದೇ ಅಕೌಂಟ್ಗಳು ಓಪನ್ ಮಾಡಿರೋದು. ಮೂರನೇದು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿರೋದು. ಕ್ರೆಡಿಟ್ ಕಾರ್ಡ್ಗಳು ಯೂಸ್ ಮಾಡೋಂಗಿಲ್ಲ ಆ್ಯಪಲ್ಲಿ ಅಂತ ಹೇಳಿದಾರಂತೆ. ಬಟ್ ಇವರು ಅವ್ರದ್ದೇ ಪೇಮೆಂಟ್ ಬ್ಯಾಂಕಿಂದ ಪೇಟಿಎಮ್ ಪೇಮೆಂಟ್ ಬ್ಯಾಂಕಿಂದ ಕ್ರೆಡಿಟ್ ಕಾರ್ಡ್ಗಳನ್ನ ಕೊಟ್ಟು ಅದನ್ನೇ ಯೂಸ್ ಮಾಡೋ ಥರ ಇದು ಮಾಡಿದ್ದಾರೆ. ಅದು ಒಂದು. ಆಮೇಲೆ ಇನ್ನೂ ಒಂದು 2-3 ಕಾರಣಗಳಿದೆ. ಈ ಎಲ್ಲ ಕಾರಣಗಳನ್ನ ಅವರು ಇಲ್ಲ, ಫಸ್ಟು RBIನವರು ಅವ್ರಿಗೆ ಹೇಳಿದ್ದಾರೆ, ನೀವು ರೂಲ್ಸ್ನ ಫಾಲೋ ಮಾಡ್ತಾಯಿಲ್ಲ, ನೀವು ಇದು ಮಾಡ್ತಾಯಿದ್ದೀರಾ, ನಾವು ಆ್ಯಕ್ಷನ್ ತಗೋಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಅದು ಹೇಳಿದ್ರೂ ಕೂಡ ಈ ಪೇಮೆಂಟ್ ಬ್ಯಾಂಕ್ ಅವರು, ಪೇಟಿಎಮ್ನವರು ಅವ್ರ ಮಾತನ್ನ ಕೇಳಿಲ್ಲ ಅಂತ ಅಂದಾಗ ಗೊತ್ತಲ್ಲ ನಿಮಗೆ, ಗೌರ್ಮೆಂಟ್ ಅವರು 7 ಗಂಟೆ ಹೇಳ್ತಾರೆ, 2 ಸತಿ 3 ಸತಿ ನೋಟಿಸ್ ಕೊಡ್ತಾರೆ, 3 ಸತಿ ಏನು ಮಾಡ್ತಾರೆ ಹೇಳಿ ಪೂರ್ತಿ. ಅದಕ್ಕೆ ಅವರೇನು ಮಾಡಿದ್ದಾರೆ, ಈಗ ಪೇಟಿಎಮ್ ಪೇಮೆಂಟ್ ಬ್ಯಾಂಕ್, ಪೇಟಿಎಮ್ ಆ್ಯಪ್ ಅಲ್ಲ,
ಪೇಟಿಎಮ್ ಆ್ಯಪ್ ಅಂದರೆ ಈಗ ನೀವು ಫೋನ್ಪೇ ಗೂಗಲ್ ಪೇ ಥರ ಯಾವ ಥರ ಯೂಸ್ ಮಾಡ್ತಿದ್ದೀರಾ ಪೇಟಿಎಮ್ ಆ್ಯಪು ಅಂದರೆ ದುಡ್ಡು ಕಳ್ಸೋದಕ್ಕೆ ದುಡ್ಡು ಇದು ಮಾಡೋದಕ್ಕೆ ಮತ್ತು ಟೀ ಕುಡಿದಾಗ 10 ರೂಪಾಯಿ 20 ರೂಪಾಯಿ ಕಳ್ಸೋದಕ್ಕೆ ಅದಕ್ಕೇನು ತೊಂದರೆ ಆಗೋಲ್ಲ, ಅದು ಟ್ರಾನ್ಸಾಕ್ಷನ್ ಹಂಗೆ ನಡೀತಾ ಇರ್ತದೆ. ಬಟ್ ಏನಪ್ಪ ಅಂದರೆ ನಿಮ್ಮ ಪೇಮೆಂಟ್ ಬ್ಯಾಂಕ್ಗಳೇನಿತ್ತು ಪೇಟಿಎಮ್ ಪೇಮೆಂಟ್ ಬ್ಯಾಂಕು ಯಾರು ಲಿಂಕ್ ಮಾಡಿಕೊಂಡು ಆ ಬ್ಯಾಂಕ್ ಅದೇ ಬ್ಯಾಂಕು ಅದೇ ಆ್ಯಪು ಎರಡು ಸೇರಿಕೊಂಡು ಯಾರು ಯೂಸ್ ಮಾಡ್ತಿದ್ರು ಅವ್ರಿಗೆ ತೊಂದರೆ ಆಗುತ್ತೆ. ತೊಂದರೆ ಅಂದರೆ ಏನಾಗಲ್ಲ, ಆ ಅಕೌಂಟ್ಗಳೆಲ್ಲ ಕ್ಯಾನ್ಸಲ್ ಆಗ್ತವೆ ಇವಾಗ ಪೂರ್ತಿ. ಆ ಪೇಮೆಂಟ್ ಬ್ಯಾಂಕು ಈಗ ಬ್ಯಾಂಕ್ ಅಕೌಂಟ್ಗಳನ್ನೆಲ್ಲನೂ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವರು. ಆ್ಯಪ್ ಒಂದು ಮಾತ್ರ ರನ್ನಿಂಗ್ ಮಾಡ್ತಾರೆ. ಅದು ಈಗ ಫೆಬ್ರವರಿ 21ನೇ ತಾರೀಕಿಂದ ಆ ಅಕೌಂಟ್ಗಳು ಏನಿದ್ದಾವೆ ಪೇಮೆಂಟ್ ಬ್ಯಾಂಕು ಪೇಟಿಎಮ್ ಪೇಮೆಂಟ್ ಬ್ಯಾಂಕ್ ಅಕೌಂಟ್ಗಳೇನಿದ್ದಾವೆ ಎಲ್ಲ ಪೂರ್ತಿ ಬ್ಯಾಂಕೇ ಇರೋಲ್ಲ, ಬ್ಯಾಂಕ್ನೇ ಸ್ಟಾಪ್ ಮಾಡ್ತಾಯಿದ್ದಾರೆ. ಬ್ಯಾಂಕ್ ಸ್ಟಾಪ್ ಮಾಡಿ ಬರೀ ಅವ್ರದ್ದು ಪೇಟಿಎಮ್ ಆ್ಯಪ್ ಏನಿದೆ ಆ ಆ್ಯಪ್ ಮಾತ್ರ ರನ್ನಿಂಗ್ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ಪೇಟಿಎಮ್ ಪೇಮೆಂಟ್ ಬ್ಯಾಂಕು ರನ್ನಿಂಗ್ ಆಗೋಲ್ಲ, ಅದು ಸ್ಟಾಪ್ ಆಗ್ತಾಯಿದೆ. ಬಟ್ ಅದರಲ್ಲಿ ದುಡ್ಡು ಇಟ್ಟಿರೋರೆಲ್ಲ ಮಾಮೂಲಿ ಟ್ರಾನ್ಸಾಕ್ಷನ್ ಮಾಡ್ಕೋತಾರೆ, ಬೇರೆ ಕಡೆ ಟ್ರಾನ್ಸಾಕ್ಷನ್ ಮಾಡ್ತಾರೆ, ಇಲ್ಲಾಂದರೆ ವಿತ್ಡ್ರಾ ಮಾಡ್ಕೊಬಿಡ್ತಾರೆ, ಆ ಥರ ಮಾಡ್ಕೋತಾರೆ. ಬಟ್ ಈ ಕಡೆ ಸೌತ್ ಇಂಡಿಯಾದವ್ರಿಗೆ ಯಾವುದೋ ಪ್ರಾಬ್ಲಮ್ ಇಲ್ಲ ಬಿಡಿ, ಯಾಕೆಂದರೆ ಸೌತ್ ಇಂಡಿಯಾದವ್ರು ಯಾರು ಜಾಸ್ತಿ ಪೇಟಿಎಮ್ ಯೂಸ್ ಮಾಡ್ತಾಯಿಲ್ಲ, ನಾರ್ತ್ ಇಂಡಿಯನ್ಸೇ ಜಾಸ್ತಿ ಯೂಸ್ ಮಾಡ್ತಾ ಇರೋದು. ಹಾಗಾಗಿ ನೋಡಿ ಈಗ ಪೇಟಿಎಮ್ ಅವ್ರದ್ದು ಇದೊಂದು ಪೇಮೆಂಟ್ ಬ್ಯಾಂಕು ರದ್ದಾಗ್ತಾಯಿದೆ 21ನೇ ತಾರೀಕಿಂದ. ನೀವು ನಿಮ್ದು ಯಾರು ಅಕೌಂಟ್ ಅಕಸ್ಮಾತ್ ಪೇಟಿಎಮ್ ಪೇಮೆಂಟ್ ಬ್ಯಾಂಕಲ್ಲಿ ಅಕೌಂಟ್ ಇದ್ದರೆ ದಯವಿಟ್ಟು ವಿತ್ಡ್ರಾ ಮಾಡ್ಕೊಬಿಡಿ, ಇಲ್ಲಾಂದರೆ ಬೇರೆ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ಕೊಬಿಡಿ ಅಮೌಂಟ್ ಎಲ್ಲನೂ. ಅದು ಬ್ಯಾಂಕೇ ಕ್ಲೋಸ್ ಆಗ್ತಾಯಿದೆ. ಈ ವಿಡಿಯೋ ಅದಕ್ಕೋಸ್ಕರನೇ ಪೇಮೆಂಟ್ ಬ್ಯಾಂಕ್ ಬಗ್ಗೆ ಮಾಡೋಣ ಅಂತ ಇದೊಂದು ವಿಡಿಯೋ ಮಾಡಿದೆ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇನ್ನೊಂದು ವಿಚಾರ, 50% ಜನ ನನ್ನ ವೀಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೋತಾನೆ ನೋಡ್ತಾ ಇದ್ದೀರಾ. ದಯವಿಟ್ಟು ನಾನು ವೀಡಿಯೋಗಳು ಮತ್ತೆ ನಾನು ಯಾವ್ಯಾವ ರೀತಿ ವೀಡಿಯೋಗಳು ಮಾಡ್ತೀನಿ ಅವೆಲ್ಲ ಬರಬೇಕು ಅಂದರೆ, ನೀವು ನೋಡಬೇಕು ಅಂದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.